ಈ ವಿಡಿಯೋದಲ್ಲಿ ನಾವು ಎನ್ಫೇಸ್ ಇನ್ಸ್ಟಾಲರ್ ಪೋರ್ಟಲ್ ಬಗ್ಗೆ ಕಲಿಯುತ್ತಿದ್ದೇವೆ. enlighten.enphasenergy.comಗೆ ಭೇಟಿ ನೀಡಿ. ನಿಮ್ಮ ಕ್ರೆಡೆನ್ಷಿಯಲ್ಗಳೊಂದಿಗೆ ಲಾಗಿನ್ ಮಾಡಿ. ಇದು ಡ್ಯಾಶ್ ಬೋರ್ಡ್. ಅಲ್ಲಿ ನೀವು ನಿಮ್ಮ ಎಲ್ಲ ಎನ್ಫೇಸ್ ಸಿಸ್ಟಮ್ ಸ್ಥಿತಿಯನ್ನು ಪರಿಶೀಲಿಸಬಹುದು. ಸಿಸ್ಟಮ್ಗಳ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಎಲ್ಲ ಸ್ಥಾಪಿಸಲಾದ ಸಿಸ್ಟಮ್ಗಳ ಹೆಸರನ್ನು ನೋಡುತ್ತೀರಿ. ನೀವು ವೀಕ್ಷಿಸಲು ಬಯಸುವ ಸಿಸ್ಟಮ್ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ಇದು ಸಿಸ್ಟಮ್ನ ಅವಲೋಕನ. ಇಲ್ಲಿ ನೀವು ಕಳೆದ ಎಲ್ಲ ದಿನಗಳ ಪ್ರಸ್ತುತ ದಿನದ ಸೋಲಾರ್ ಎನರ್ಜಿ ಉತ್ಪಾದನೆ ಮತ್ತು ಮನೆ ಬಳಕೆ, ಸಂಪೂರ್ಣ ತಿಂಗಳು ಮತ್ತು ಜೀವಿತಾವಧಿಯ ವಿದ್ಯುತ್ ಉತ್ಪಾದನೆ ಮತ್ತು ಮನೆ ಬಳಕೆಯನ್ನು ನೋಡಬಹುದು. ಇದು ಇಂದಿನ ಸೋಲಾರ್ ಪಿವಿ ಮಾಡ್ಯೂಲ್ ವಿದ್ಯುತ್ ಉತ್ಪಾದನೆ. ಈ ಡ್ರಾಪ್ ಡೌನ್ ಮೆನುವಿನಿಂದ ನೀವು ಪ್ರಸ್ತುತ ಮತ್ತು ಹಿಂದಿನ ಶಕ್ತಿ ಮತ್ತು ವಿದ್ಯುತ್ ಡಾಟಾವನ್ನು ವೀಕ್ಷಿಸಬಹುದು. ಮಾಡ್ಯೂಲ್ ಪ್ರಕಾರದ ಡಾಟಾಗಾಗಿ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಗ್ರಾಫ್ ಐಕಾನ್ ಕ್ಲಿಕ್ ಮಾಡಿ. ಇಲ್ಲಿ ನೀವು ದಿನವಾರು ಡಾಟಾವನ್ನು ಝೂಮ್ ಇನ್ ಮಾಡಬಹುದು. ನೀವು ವೈಯಕ್ತಿಕ ಪಿವಿ ಮಾಡ್ಯೂಲ್ ಮತ್ತು ಮೈಕ್ರೋ ಇನ್ವರ್ಟರ್ಗಾಗಿ ಸರಾಸರಿ ನಿಂಗೆ ಶಕ್ತಿ, ಡಿಸಿ ವೋಲ್ಟೇಜ್, ಡಿಸಿ ಕರೆಂಟ್, ಎಸಿ ವೋಲ್ಟೇಜ್, ಎಸಿ ಕರೆಂಟ್ ಮತ್ತು ಮೈಕ್ರೋ ಇನ್ವರ್ಟರ್ ತಾಪಮಾನವನ್ನು ನೋಡಬಹುದು. ವರದಿಗಳ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ಆಯ್ದ ದಿನಾಂಕ ಮತ್ತು ಡೌನ್ಲೋಡ್ಗೆ ಇನ್ವರ್ಟರ್ ಜನರೇಷನ್ ಡಾಟಾವನ್ನು ಪಡೆಯಬಹುದು. ಮೈಕ್ರೋ ಇನ್ವರ್ಟರ್ ಕಾರ್ಯಾಚರಣೆ ಸಮಯದಲ್ಲಿ ಸಂಭವಿಸದ ಯಾವುದೇ ಪ್ರಸ್ತುತ ಅಥವಾ ಹಿಂದಿನ ದೋಷವನ್ನು ಇವೆಂಟ್ಸ್ ಟ್ಯಾಬ್ ನಿಮಗೆ ತೋರಿಸುತ್ತದೆ. ಫುಲ್ ಸಿಸ್ಟಮ್ಗೆ ಹಿಂತಿರುಗಿ ಗ್ರಾಫ್ ಆಯ್ಕೆ ಅಡಿಯಲ್ಲಿ ನೀವು ಹಂತವಾರು ಉತ್ಪಾದನೆ ಮತ್ತು ಬಳಕೆಯ ಡಾಟಾವನ್ನು ನೋಡಬಹುದು. ಹಂತವಾರು ಡಾಟಾಗಾಗಿ ದಯವಿಟ್ಟು ಗಮನಿಸಿ, ನೀವು ಎಲ್ಲ ಉತ್ಪಾದನೆ ಮತ್ತು ಬಳಕೆಯ ಹಂತಗಳಲ್ಲಿ ಸಿಟಿಯನ್ನು ಸ್ಥಾಪಿಸಬೇಕಾಗುತ್ತದೆ. ವರದಿಗಳು ಟ್ಯಾಬ್ ಅನ್ನು ಕ್ಲಿಕ್ ಮಾಡುವ ಮೂಲಕ ನೀವು ಸಸ್ಯ ಶಕ್ತಿ ಉತ್ಪಾದನೆ ವರದಿಗಳನ್ನು ಪರಿಶೀಲಿಸಬಹುದು. ಸಾಧನ ಅಡಿಯಲ್ಲಿ ನೀವು ನಿಮ್ಮ ಎಲ್ಲ ಎನ್ಫೇಸ್ ಸಾಧನ ಸ್ಟೇಟಸ್ ಅನ್ನು ಪರಿಶೀಲಿಸಬಹುದು. ಸಾಮಾನ್ಯ ಎಂದರೆ ಎಲ್ಲ ಸಾಧನ ವರದಿ ಮಾಡುತ್ತಿವೆ ಮತ್ತು ಕಾರ್ಯನಿರ್ವಹಿಸುತ್ತಿವೆ. ನೀವು ಇಲ್ಲಿಂದ ಹೊಸ ಅಥವಾ ಬದಲಿ ಮೈಕ್ರೋ ಇನ್ವರ್ಟರ್ಗಳನ್ನು ಸೇರಿಸಬಹುದು ಅಥವಾ ಒದಗಿಸಬಹುದು. ಗೇಟ್ವೇ ಸೀರಿಯಲ್ ಸಂಖ್ಯೆಯನ್ನು ಕ್ಲಿಕ್ ಮಾಡುವುದರಿಂದ ನೀವು ಐಕ್ಯೂ ಗೇಟ್ವೇ ಸೆಟ್ಟಿಂಗ್ ಪುಟಕ್ಕೆ ಹೋಗುತ್ತೀರಿ. ಇಲ್ಲಿ ನೀವು ಹೊಸ ಸಾಧನಗಳಿಗೆ ಸ್ಕ್ಯಾನ್ ಮಾಡಬಹುದು. ಅಲ್ಲದೆ ವಿದ್ಯುತ್ ಉತ್ಪಾದನೆಯನ್ನು ದೂರದಿಂದಲೇ ನಿಷ್ಕ್ರಿಯಗೊಳಿಸಿ ಮತ್ತು ಸಕ್ರಿಯಗೊಳಿಸಿ. ಎನ್ಫೇಸ್ ಇಂಟಿಗ್ರೇಟೆಡ್ ಪ್ರೊಡಕ್ಷನ್ ಮೀಟರ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ಪ್ರೊಡಕ್ಷನ್ ಸಿಟಿ ಸೆಟ್ಟಿಂಗ್ ಪುಟಕ್ಕೆ ಹೋಗುತ್ತೀರಿ. ಇಲ್ಲಿ ನೀವು ಸಿಟಿಯನ್ನು ಸಕ್ರಿಯಗೊಳಿಸಬಹುದು ಅಥವಾ ನಿಷ್ಕ್ರಿಯಗೊಳಿಸಬಹುದು ಅಥವಾ ಪೊಲಾರಿಟಿಯನ್ನು ಬದಲಿಸಬಹುದು. ಎನ್ಫೇಸ್ ಇಂಟಿಗ್ರೇಟೆಡ್ ಕನ್ಸಂಪ್ಷನ್ ಮೀಟರ್ ಅನ್ನು ಕ್ಲಿಕ್ ಮಾಡುವುದರಿಂದ ನೀವು ಕನ್ಸಂಪ್ಷನ್ ಸಿಟಿ ಸೆಟ್ಟಿಂಗ್ ಪುಟಕ್ಕೆ ಹೋಗುತ್ತೀರಿ. ಇಲ್ಲಿ ನೀವು ಸಿಟಿಯನ್ನು ಸಕ್ರಿಯಗೊಳಿಸಬಹುದು ಅಥವಾ ನಿಷ್ಕ್ರಿಯಗೊಳಿಸಬಹುದು ಅಥವಾ ಪೊಲಾರಿಟಿಯನ್ನು ಬದಲಿಸಬಹುದು. ಸೋಲಾರ್ ಪ್ಲಾಂಟ್ ಬಳಕೆಯ ಸಮಯದಲ್ಲಿ ಸಂಭವಿಸಿದ ಯಾವುದೇ ಪ್ರಸ್ತುತ ಅಥವಾ ಹಿಂದಿನ ದೋಷಗಳನ್ನು ಇವೆಂಟ್ಸ್ ಟ್ಯಾಬ್ ನಿಮಗೆ ತೋರಿಸುತ್ತದೆ. ಲೈವ್ ಸ್ಟೇಟಸ್ ಸಸ್ಯಗಳು ಅಪ್ಡೇಟ್ನ ಮತ್ತು ಮನೆ ಬಳಕೆಯ ಲೈವ್ ಸ್ಟೇಟಸ್ ನಿಮಗೆ ತೋರಿಸುತ್ತದೆ. ನೀವು ಈ ಹಂತವಾರು ಸಹ ಪರಿಶೀಲಿಸಬಹುದು. ಸಾರಾಂಶ ಟ್ಯಾಬ್ ನಿಮಗೆ ಸಸ್ಯ ಶಕ್ತಿಯ ಗ್ರಾಫ್ ಮತ್ತು ಪರಿಸರ ಪ್ರಯೋಜನಗಳನ್ನು ತೋರಿಸುತ್ತದೆ. ಸೆಟ್ಟಿಂಗ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ಸಸ್ಯ ಸೆಟ್ಟಿಂಗ್ಸ್ ನಿರ್ವಹಿಸಬಹುದು. ಇಲ್ಲಿ ನೀವು ಗ್ರಿಡ್ ಪ್ರೊಫೈಲ್ ಅನ್ನು ರಫ್ತು ರಹಿತನಿಂದ ಸಾಮಾನ್ಯ ಅಥವಾ ಸಾಮಾನ್ಯದಿಂದ ರಫ್ತು ರಹಿತಿಗೆ ಬದಲಿಸಬಹುದು. ಸೈಟಿಗೆ ಅನುಗುಣವಾಗಿ ಶ್ರೇಣಿಯನ್ನು ಎಡಿಟ್ ಮಾಡಬಹುದು. ನೀವು ಎಲ್ಲಿಂದಲೂ ಮೈಕ್ರೋ ಇನ್ವರ್ಟರ್ಗಳ ಗೇಟ್ವೇ ಅನ್ನು ಬದಲಿಸಬಹುದು. ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ನಮ್ಮ ಸಹಾಯವಾಣಿ 1800 309 3765 ಅನ್ನು ಸಂಪರ್ಕಿಸಿ.